ಹಾಯ್ ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಸುಲಭವಾಗಿ ಯಾವುದೇ ಕಲರ್ ಬಳಕೆ ಮಾಡ್ದಲೇ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ನಂತರ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಬೆಣ್ಣೆ ಹಾಕಿದ್ರೆ ಎಣ್ಣೆ ಹಾಕಬೇಕು, ಆಗ ಬೆಣ್ಣೆ ಕಪ್ಪಗಾಗಲ್ಲ. ನಂತರ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಸಿಡಿದ ನಂತರ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಬಾಡಿದ ನಂತರ ನಾನು ಇಲ್ಲಿ 2 ಆಲೂಗೆಡ್ಡೆ ಹೆಚ್ಕೊಂಡಿದ್ದೀನಿ, ಮತ್ತು 1 ಕ್ಯಾರೆಟ್ ಮತ್ತು ಅರ್ಧ ಹೂಕೋಸು, ಈ ಎಲ್ಲ ತರಕಾರಿಗಳನ್ನ ಹಾಕಿ ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ, 1 ಕಪ್ ಫ್ರೋಝನ್ ಬಟಾಣಿ, ಇಷ್ಟು ತರಕಾರಿಗಳನ್ನ ಹಾಕಿ 3ರಿಂದ 4 ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ, ತರಕಾರಿ ಈ ರೀತಿ ಬೆಂದಿದೆ, ಇಷ್ಟು ಚೆನ್ನಾಗಿ ಬೆಂದಿದೆ. ತರಕಾರಿಗಳನ್ನ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೋಬೋದು. ಒಂದು ಮ್ಯಾಶರ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಪಾವ್ ಭಾಜಿಗೆ ಭಾಜಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಂಡಲಿಗೆ 8ರಿಂದ 10 ಕ್ಯೂಬ್ಸ್ ಬೆಣ್ಣೆ ಹಾಕಿ, ನಂತರ 2ರಿಂದ 3 ಚಮಚ ಎಣ್ಣೆ ಹಾಕಿ. ಬೆಣ್ಣೆ ಹಾಗೂ ಎಣ್ಣೆ ಚೆನ್ನಾಗಿ ಕರಗಿದ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೇಕು. ತುಂಬ ದೊಡ್ಡದಾಗಿ ಹೆಚ್ಚಬಾರ್ದು, ಇಲ್ಲಿ ಸಣ್ಣದಾಗಿ ಮಾತ್ರ ಹೆಚ್ಚಬೇಕು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಚೆನ್ನಾಗಿ ಬಾಡಿದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಇಲ್ಲಿ 1 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ 2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಹಾಕ್ಕೊಂಡಿರುವ ಈ ತರಕಾರಿಗಳನ್ನೆಲ್ಲ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ 1/4 ಚಮಚ ಅರಿಶಿನದ ಪುಡಿ, 2 ಚಮಚ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಚಮಚ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಪಾವ್ ಭಾಜಿಯ ಮೇನ್ ಇಂಗ್ರೀಡಿಯೆಂಟ್ ಅದೇ ಪಾವ್ ಭಾಜಿ ಮಸಾಲ, ಇದನ್ನು 3 ಚಮಚ ಹಾಕ್ಕೊಳ್ಳಿ. ನಂತರ ಈ ಎಲ್ಲ ಮಸಾಲೆ ಹಾಕ್ಕೊಂಡ್ವಲ್ಲ, ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಮಸಾಲೆಗಳೆಲ್ಲ ನೋಡೋಕ್ಕೆ ಈ ಕಲರ್ ಬಂದಿರಬೇಕು. ನಂತರ ನಾವೇನು ತರಕಾರಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಈ ಮಿಶ್ರಣಕ್ಕೆ ಸೇರಿಸ್ಬೇಕು. ಬೇಯಿಸಿರೋ ಮಿಶ್ರಣ ಮತ್ತು ಆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನಾವು ಮಿಕ್ಸ್ ಮಾಡಿ ನಂತರ ಮ್ಯಾಶರ್ನ ಸಹಾಯದಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಈಗಾಗಲೇ ಮ್ಯಾಶ್ ಮಾಡಿರ್ತೀವಿ ಅಂದರೂ ಸಹ ಈರುಳ್ಳಿ ಕ್ಯಾಪ್ಸಿಕಮ್ ಇರುತ್ತಲ್ಲ, ಅದಕ್ಕೋಸ್ಕರ ಮತ್ತೊಂದು ಸಲ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಂತರ ಈ ಭಾಜಿಗೆ ಸ್ವಲ್ಪ ನೀರು ಹಾಕಿ ಸಹ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಭಾಜಿ ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲೆ ಹಾಕಿ, 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಸಹ ಹಾಕಿ. ಈಗ ಅರ್ಧ ನಿಂಬೆ ಹೋಳಿನ ರಸ ಹಿಂಡಿದರೆ ಪಾವ್ ಭಾಜಿಯ ಭಾಜಿ ರೆಡಿ ಆಗಿಬಿಡುತ್ತೆ. ಯಾವುದೇ ಫುಡ್ ಕಲರ್ ಇಲ್ದಲೇ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ 1 ಪಾವ್ ತಗೊಳ್ಳಿ, ಆ ಪಾವನ್ನ ಮಧ್ಯಭಾಗವನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ತವಾ ಕಾಯಕ್ಕೆ ಇಡಿ. ಆ ತವಾಗೆ 4ರಿಂದ 5 ಕ್ಯೂಬ್ಸ್ ಬೆಣ್ಣೆ ಹಾಕಿ, ಆ ಬೆಣ್ಣೆ ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಬೆಣ್ಣೆ ಕರಗಿದ ನಂತರ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಭಾಜಿ, ಅದನ್ನು ಸಹ 1 ಸ್ಪೂನ್ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾವೇನು ಪಾವ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ತವಾ ಮೇಲೆ ನಾವು ಟೋಸ್ಟ್ ಮಾಡ್ಕೋಬೇಕಾಗತ್ತೆ. 2 ಸೈಡು ನೀಟಾಗಿ ಟೋಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಟ್ಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ನಿಂಬೆಹಣ್ಣು, ಟೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪಾವ್ ಮತ್ತು ನಾವು ರೆಡಿ ಮಾಡ್ಕೊಂಡಿರುವ ಭಾಜಿ ಹಾಕಿ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಮುಗ್ದೇ ಹೋಯಿತು, ಪಾವ್ ಭಾಜಿ ರೆಡಿನೇ ಆಗಿಬಿಡತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಹೇಗೆ ಸುಲಭವಾಗಿ ನಾವು ಪಾವ್ ಭಾಜಿ ಮಾಡ್ಬೋದು ಅಂತ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.